ಎಜಿ ನ್ಯೂಸ್ಗೆ ಸ್ವಾಗತ. ಶುಕ್ರವಾರ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀ ಬನಶಂಕರಿ ದೇವಿಯ ರಥೋತ್ಸವವನ್ನ ಅತಿ ಶ್ರದ್ಧಾ ಮತ್ತು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ದೇವಾಲಯದ ಆವರಣದಲ್ಲಿ ವಿವಿಧ ದೇವಸ್ಥಾನ ಉಪಾಸಕರು, ಭಕ್ತರು ಮತ್ತು ಗ್ರಾಮಸ್ಥರು ಭಕ್ತಿ ಭಾವದಿಂದ ಭಾಗವಹಿಸಿದ್ರು. ಈ ವರ್ಷದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಪರಕನಹಟ್ಟಿ ಗ್ರಾಮದಿಂದ ಸುಕ್ಷೇತ್ರ ದಾಸೋಹ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದ ಭಕ್ತರ ಗುಂಪು ಬನಶಂಕರಿ ದೇವಿಗೆ ಸಮರ್ಪಕವಾಗಿ ಪರಕನಹಟ್ಟಿ ಗ್ರಾಮದ ಸಮಸ್ತ ಹುಲಿಕಟ್ಟಿ ಬಂಧುಗಳು ವಿಶೇಷ ಪೂಜೆ ಸಲ್ಲಿಸಿದ್ರು. ಭಕ್ತರು, ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಒಟ್ಟಾಗಿ ಭಾಗವಹಿಸಿ ದೇವಿಗೆ ಉಡಿ ತುಂಬಿ ಪ್ರಸಾದ ವಿತರಣೆ ನೆರವೇರಿಸಲಾಗಿದೆ. ವಿಶೇಷ ಪೂಜೆ ನಂತರ ಭಕ್ತರ ಇತರ ಹಿಗ್ಗು, ಗೊಂಬೆ ನೃತ್ಯ ಹಾಗೂ ದೇವರಿಗೆ ಸಲ್ಲಿಸಿದ ನೈವೇದ್ಯಗಳಿಂದ ಕಾರ್ಯಕ್ರಮ ಭಕ್ತ ಪ್ರಿಯವಾಗಿ ಸಾಗಿತು. ಸ್ಥಳೀಯ ಸಮುದಾಯದ ಹೆಮ್ಮೆಗೂ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಪರಂಪರೆಯ ಗೌರವಕ್ಕೂ ಇದು ದೊಡ್ಡ ಅವಕಾಶವಾಗಿದೆ ಅಂತ ಭಕ್ತರು ಅಭಿಮಾನ ವ್ಯಕ್ತಪಡಿಸಿದ್ರು. ಶರಣಾರ್ಥಿಗಳು, ನನ್ನ ಎಲ್ಲ ಬಾದಾಮಿ ಜಾತ್ರಾ ವಿಶೇಷತೆ ಹೇಳ್ಬೇಕಂದ್ರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿರುವ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಪರಕನಹಟ್ಟಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು, ಅದರಲ್ಲಿ ವಿಶೇಷತೆ ಏನಂದ್ರೆ ಹುಲಿಕಟ್ಟಿ ವಂಶಸ್ಥರಾದಂಥ ಎಲ್ಲ ಹಿರಿಯರು ಮತ್ತು ಕಿರಿಯರು, ಅಜ್ಜ ಆಯಿಗಳು ಎಲ್ಲರೂ ಪ್ರತಿ ವರ್ಷದ ಈ ವರ್ಷ ಕೂಡ ಬಣದ ಹಣ್ಣಿನಿಗೆ ಬಂದು ಶ್ರೀ ದೇವಿ ದರ್ಶನವನ್ನು ಪಡೆದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೊಡ್ಡ ಗಾಡಿ ಮಾಡ್ಕೊಂಡು ಎಲ್ಲರೂ ಬಂದೀವಿ. ಎಲ್ಲರೂ ಅತಿ ವಿಜೃಂಭಣೆಯಿಂದ ಜಾತ್ರೆ ಮಾಡಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.